ನಮಸ್ಕಾರಗಳು ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ ಹಾಗೂ ನನ್ನ ಎಲ್ಲ ಫ್ರೆಂಡ್ಸ್ಗಳಿಗೆ. ನೋಡಿ, ನಾನು ಕೆಲವೊಂದು ಕಡೆ ಕಾಲೇಜ್ಗಳಿಗೆ ಹೋದರೆ ಅಬ್ಸರ್ವರ್ ಡ್ಯೂಟಿಗೆ ಅಥವಾ ಯಾರಾದರೂ ನನ್ನ ಸ್ಕೂಲ್ ಟೀಚರ್ ಸಿಕ್ಕಿದ್ರೆ ಸಾಮಾನ್ಯವಾಗಿ ಕೇಳುವಂಥ ಪ್ರಶ್ನೆಗಳು, ನೀವು ಎಕ್ಸಾಮ್ ಪ್ರಿಪೇರ್ ಆಗಬೇಕಾದ್ರೆ ಯಾವ ಥರ ಓದ್ತಾ ಇದ್ರಿ ಅಂತ ಕೇಳೋರು. ಸೊ ಆಗ ನಾನು ನನ್ನ ಎಕ್ಸ್ಪೀರಿಯನ್ಸ್ನೆಲ್ಲ ಶೇರ್ ಮಾಡಿಕೊಂಡಾಗ ತುಂಬ ಇನ್ಸ್ಪೈರ್ ಆಗ್ತಾಯಿದ್ರು, ಖುಷಿ ಪಡ್ತಾಯಿದ್ರು. ಹಾಗೆ ನಮ್ಮ ಸ್ಕೂಲ್ ಕಾಲೇಜ್ಗೂ ಸಹ ಬಂದು ಸ್ಪೀಚ್ ಕೊಡಿ, ನಮ್ಮ ಸ್ಟೂಡೆಂಟ್ಸ್ಗೂ ಸ್ವಲ್ಪ ಮೋಟಿವೇಟ್ ಮಾಡಿ ಅಂತ ಕೇಳ್ಕೊಳ್ತಾಯಿದ್ರು. ಹಾಗೆಲ್ಲ ನನಗೆ ಬರ್ತಿದ್ದಿದ್ದು ಥಾಟ್ ಇದು, ನಾನು ಯಾಕೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬಾರ್ದು. ಹಾಗೆ ನಮ್ಮ ಕರ್ನಾಟಕ ಬಹಳ ದೊಡ್ಡದಿದೆ, ಎಷ್ಟೊಂದು ಯುರೋಪಿಯನ್ ಕಂಟ್ರೀಸ್ ಇದೆ, ಅದು ನಮ್ಮ ಕರ್ನಾಟಕಕ್ಕಿಂತ ತುಂಬ ಚಿಕ್ಕದಾಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಮಕ್ಕಳುಗಳಿದ್ದಾರೆ ಆ್ಯಂಡ್ ತುಂಬ ಇಂಟ್ರೆಸ್ಟೆಡ್ ಇದ್ದಾರೆ ಓದೋರು. ಅವರಿಗೂ ಕೂಡ ನಾನು ನನ್ನ ಅನುಭವಗಳನ್ನು ಶೇರ್ ಮಾಡ್ಕೊಳ್ಬೇಕು. ಸೊ ಈ ಥರ ಒಂದು ಥಾಟಿಂದ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದು. ಈಗ 1-2 ಡೇಸ್ ಬ್ಯಾಕ್ ಮಾಡಿದ್ದಂಥ ವಿಡಿಯೋ, ನನ್ನ ಸ್ಟಡಿ ಪ್ಲ್ಯಾನ್ ಯಾವ ಥರ ಇತ್ತು ಅಂತ, ಬಹಳ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ತುಂಬ ಜನ, ತುಂಬ ಸ್ಟೂಡೆಂಟ್ಸ್ ಮೆಸೇಜ್ ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ ಪೇಯರ್ಸ್ ಇರ್ಬೋದು ಅಥವಾ ಸ್ಟೂಡೆಂಟ್ಸ್, ಅವರ ಪೇರೆಂಟ್ಸ್ ಇರ್ಬೋದು, ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಹಾಗೆ ಅವ್ರವ್ರದ್ದೇ ಕ್ವೆಶ್ಚನ್ಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ನನಗೆ ಕೆಲವೊಬ್ರು ಕಾಲ್ ಮಾಡಿ ಕೂಡ ಮಾತಾಡಿದ್ದಾರೆ, ಮೆಸೇಜ್ ಮಾಡಿದ್ದಾರೆ, ಹಲವಾರು ಕ್ವೆಶ್ಚನ್ಗಳನ್ನು ಕೇಳ್ತಾ ಇದ್ದಾರೆ. ಆ್ಯಂಡ್ ಖಂಡಿತವಾಗಿ ನಿಮ್ಮ ಯಾವುದೇ ಕ್ವೆಶ್ಚನ್ಗಳಿರ್ಬೋದು ಎಲ್ಲದಕ್ಕೂ ಕೂಡ ಆನ್ಸರ್ ಕೊಡುವಂಥ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ನಾನು ಈಗ ಫುಲ್ ಟೈಮ್ ಪ್ರಾಕ್ಟೀಸಲ್ಲಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಬ್ಯಾಲೆನ್ಸ್ ಮಾಡೋದು, ಕೆಲಸನೂ ಮಾಡಬೇಕಲ್ವ ಈ ಕಡೆ. ಜೊತೆಯಲ್ಲಿ ಟೈಮ್ ಬಿಡುವಾದಾಗ ನಿಮ್ಮ ಕ್ವೆಶ್ಚನನ್ನು ನೋಡಿ ಖಂಡಿತವಾಗಿ ಆನ್ಸರ್ ಮಾಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಂಟಿನ್ಯೂಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ತಾನೆ ಇದ್ದಾರೆ. ಆಲ್ಮೋಸ್ಟ್ ಎಷ್ಟು ಸಬ್ಸ್ಕ್ರೈಬರ್ ಇದ್ರು ಅದ್ರ 3-4ರಷ್ಟು ಹೆಚ್ಚಿನ ಸಬ್ಸ್ಕ್ರೈಬರ್ಗಳು ಬಂದಿದ್ದಾರೆ. ಹಾಗೆ ಯಾರೆಲ್ಲ ಬರೀ ವಿಡಿಯೋ ನೋಡ್ತಾ ಇದ್ದಾರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಯಾರಿಗೂ ಕೂಡ ನಿರಾಶೆ ಆಗಲ್ಲ. ಇದು ನನ್ನ ಕಡೆಯಿಂದ ನಾನು ಕೊಡ್ತಾ ಇರೋಂಥ ಪ್ರಾಮಿಸ್. ನನಗೆ ನೋಡಿ, ಶಿವಮೊಗ್ಗದಿಂದ ಒಂದು ಕಾಲ್ ಬರುತ್ತೆ, ಭೂಮಿಕಾ ಅಂತ. ಅವ್ರದ್ದು ಒಂದು ಕ್ವೆಶ್ಚನ್ ಇರೋದು, ಕೋಚಿಂಗ್ ನಿಜವಾಗ್ಲೂ ನೆಸೆಸಿಟಿ ಇದೆಯಾ? ಕೋಚಿಂಗ್ ಇಲ್ಲದೆ ಕೂಡ ಸೆಲ್ಫ್ ಸ್ಟಡಿ ಮಾಡಿಕೊಂಡು ನಾವು ಎಕ್ಸಾಮ್ ಕ್ಲಿಯರ್ ಮಾಡ್ಬೋದಾ ಅನ್ನೋಂಥ ಒಂದು ಕ್ವೆಶ್ಚನ್ ಇರೋದು. ಹಾಗೆ ಅವ್ರದ್ದೊಬ್ರದ್ದೆಲ್ಲ ಬಹಳಷ್ಟು ಜನ ಮೆಸೇಜ್ ಮಾಡಿದ್ದಾರೆ, ಕೋಚಿಂಗ್ ನಿಜವಾಗ್ಲೂ ಇಂಪಾರ್ಟೆಂಟ್ ಇದೆಯಾ, ಕೋಚಿಂಗ್ ಇಲ್ಲದೆ ಕೂಡ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೋದಾ ಅಂತ. ನೋಡಿ, ಹಲವಾರು ಜನಗಳಲ್ಲಿ ಇದೊಂದು ಮಿತ್ತಿದೆ, ಕೋಚಿಂಗ್ ಹೋದ್ರೇ ನಮಗೆ ಈಸಿ ಆಗುತ್ತೆ, ಅಲ್ಲಿಂದ ಕೊಡುವಂಥ ಮಟೀರಿಯಲ್ಸ್ನೇ ನಾವು ಉಪಯೋಗ ಮಾಡ್ಕೊಳ್ಬೇಕು ಪ್ರಿಪೇರ್ ಆಗೋದಕ್ಕೆ ಅಂತ. ಸೊ ನಾನು ಕೇಳುವಂಥ ಕ್ವಶನ್ ಎಲ್ಲರಿಗೂ, ನೋಡಿ, ಇನ್ ಕೇಸ್ ಕೋಚಿಂಗ್ ಓದೋರೆಲ್ಲ 100% ಗ್ಯಾರಂಟಿ ಕೊಡ್ತಾರಾ ಕೋಚಿಂಗ್ ಹೋಗಿದ ತಕ್ಷಣ ಎಲ್ಲರೂ CA ಆಗಿಬಿಡ್ತಾರೆ ಅಂತ? ಇಲ್ಲ, ಆ ಥರ ಗ್ಯಾರಂಟಿ ಯಾರೂ ಕೊಡಲ್ಲ. ಕೋಚಿಂಗ್ ಓದೋರು ಎಲ್ಲರೂ CA ಆಗೋ ಥರ ಇದ್ದಿದ್ದಿದ್ರೆ ಸೊ ಅದು ಬೇರೆ ಥರನೇ ಇರ್ತಾಯಿತ್ತು. ಹಾಗಂತ ಕೋಚಿಂಗ್ ಹೋಗದೆ ಇರೋರೆಲ್ಲ CA ಆಗೋದೇ ಇಲ್ಲ ಅಂತಲೂ ಇಲ್ಲ. ಸೊ ಯಾರಿಗೆ ಸಾಮರ್ಥ್ಯ ಇರುತ್ತೆ, ಶ್ರದ್ಧೆ ಇರುತ್ತೆ, ಓದಬೇಕು, ನಾನು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಎಲ್ಲ ಸ್ಟೂಡೆಂಟ್ಸು ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ತಾರೆ. ಒಂದಲ್ಲ, ಕೆಲವೊಬ್ಬರಿಗೆ ಒಂದು ಅಟೆಂಪ್ಟ್ ಆಗದೆ ಇರ್ಬೋದು, ಅಥವಾ ನೆಕ್ಸ್ಟ್ ಅಟೆಂಪ್ಟಲ್ಲಾದರೂ ಕ್ರ್ಯಾಕ್ ಮಾಡೇ ಮಾಡ್ತಾರೆ. ನನ್ನ ಅನುಭವದಲ್ಲಿ ನಾನು ನನ್ನ ಫ್ರೆಂಡ್ಸ್ನೆಲ್ಲ ನೋಡಿರೋ ಹಾಗೆ, ನನ್ನ ಫ್ರೆಂಡ್ ಒಬ್ಬ ಇದ್ದ, ನಾನು ಹೆಸರು ಹೇಳಲ್ಲ, ಅವನು ಎಷ್ಟು ಚೆನ್ನಾಗಿತ್ತು ಅವನದು ಮೆಮೊರಿ ಸ್ಕಿಲ್ಸ್ ಅಂತಂದರೆ, ಸ್ಟ್ಯಾಂಡರ್ಡ್ಸ್ ಆನ್ ಆಡಿಟಿಂಗ್ ಕೆಲವೊಂದು ಸ್ಟ್ಯಾಂಡರ್ಡ್ಸನ್ನು ರೆಫರ್ ಮಾಡಿದ್ರೆ ಸೊ ಇನ್ನೊಂದು ವಾರ ಬಿಟ್ಕೊಂಡು ಕೇಳಿದ್ರೆ ಅವನು ಹಾಗೆ ಹೇಳ್ತಿದ್ದ. ನನಗೆ ಸಮ್ಟೈಮ್ಸ್ ಆಶ್ಚರ್ಯ ಆಗ್ತಿತ್ತು, ಹೇಗೆ ಇದು ಸಾಧ್ಯ ಅಂತ. ಬಿಕಾಸ್ ನೀವು ಸ್ಟ್ಯಾಂಡರ್ಡ್ಸ್ ಆನ್ ಆಡಿಟಿಂಗ್ ನೋಡಿದ್ರೆ ಎಲ್ಲ ಸ್ಟ್ಯಾಂಡರ್ಡ್ಸು ಒಂದೇ ಥರ ಇರುತ್ತೆ, ಫೀಚರ್ಸ್ ಇರ್ಬೋದು, ಕೆಲವೊಂದು ಪಾಯಿಂಟ್ಸ್ ಎಲ್ಲ ತುಂಬ ಸಿಮಿಲರ್ ಅನಿಸುತ್ತೆ. ಇದನ್ನು ಮೆಮೊರೈಸ್ ಮಾಡೋದು ತುಂಬ ಕಷ್ಟ. ಸೊ ಕೆಲವೊಬ್ಬರಿಗೆ ಎಕ್ಸೆಪ್ಷನಲ್ ಮೆಮೊರಿ ಸ್ಕಿಲ್ಸ್ ಇರುತ್ತೆ, ಯಾವುದು ಓದಿದ್ರೆ ಅದನ್ನು ಹಾಗೆ ತಲೆಯಲ್ಲಿ ಸ್ಟೋರ್ ಮಾಡ್ಕೊಂಡು ಬಿಡ್ತಾರೆ. 1 ತಿಂಗಳಾಗಲಿ ಅದನ್ನು ಆ್ಯಸ್ ಇಟ್ ಈಸ್ ಬರೆಯೋ ಥರ ಸ್ಕಿಲ್ಸ್ ಇರುತ್ತೆ. ಕೆಲವೊಬ್ಬರಿಗೆ ಕಾನ್ಸೆಪ್ಟ್ ಕ್ಲಾರಿಟಿ ಚೆನ್ನಾಗಿರುತ್ತೆ, ಅಂದರೆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಂದು ಕೇಸ್ ಸ್ಟಡಿ ಥರನೇ ಪ್ರೆಸೆಂಟ್ ಮಾಡ್ಕೊಂಡು ಬರ್ತಾರೆ ಎಕ್ಸಾಮ್ ಬರೆಯೋವಂಥ ಟೈಮಲ್ಲಿ. ಅವರಿಗೂ ಚಾನ್ಸಸ್ ಜಾಸ್ತಿ ಇರುತ್ತೆ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕೆ. ಆ್ಯಂಡ್ ಕೆಲವೊಬ್ರಿಗೆ 2 ಸ್ಕಿಲ್ಸ್ ಇರುತ್ತೆ, ಮೆಮೊರೈಸ್ ಮಾಡುವಂಥ ಸ್ಕಿಲ್ಸ್ ಇರುತ್ತೆ, ಕಾನ್ಸೆಪ್ಚುವಲ್ ಕ್ಲಾರಿಟಿನೂ ಇರುತ್ತೆ, ಪ್ರೆಸೆಂಟೇಷನು ಚೆನ್ನಾಗಿ ಮಾಡ್ತಾರೆ, ಆದರೆ ಕಷ್ಟಪಟ್ಟು ಕೂತ್ಕೊಂಡು ಓದಿರಲ್ಲ, ಹಾಗಾಗಿ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗಿರಲ್ಲ.
ಇನ್ನ ಕೆಲವೊಬ್ರು ಇರ್ತಾರೆ, ಎಲ್ಲಾ ತರ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಕಷ್ಟಪಟ್ಟು ಕೂತ್ಕೊಂಡು ಕೂಡ ಓದಿದೀವಿ, ಆದ್ರೂ ನನಗೆ ಎಕ್ಸಾಮ್ ಕ್ಲಿಯರ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅದು ಬಹುಶಃ ಇಟ್ಸ್ ಎನ್ ಆಕ್ಟ್ ಆಫ್ ಗಾಡ್. ದೇವರಿಗೆ ನೀವು ಪಾಸ್ ಆಗೋದು ಇಷ್ಟ ಇರಲ್ಲ ಅನ್ಸುತ್ತೋ, ಅಥವಾ ನಿಮ್ಮ ಬ್ಯಾಡ್ ಲಕ್ ಇರ್ಬೋದು, ಏನೋ ಒಂದು ಲ್ಯಾಪ್ಸಸ್ ಇರುತ್ತೆ ನಿಮ್ಮ ಪ್ರಿಪ್ರೇಷನ್ಸ್ ಅಲ್ಲೋ ಅಥವಾ ಯಾವುದೋ ಒಂದು ವೇ ಅಲ್ಲಿ. ಸೊ ಅದನ್ನ ನೀವು ಕರೆಕ್ಟ್ ಮಾಡ್ಕೊಂಡ್ರೆ ಖಂಡಿತವಾಗಿ ನೀವು ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ತೀರಾ ಅಂತ ನನ್ಗನ್ಸುತ್ತೆ. ಹಾಗೆ ನನಗೆ ಒಂದು ಕಾಲ್ ಬಂದಿತ್ತು ರಾಯಚೂರಿಂದ, ಪವನ್ ಅಂತ, ಸೋ ಯಂಗ್, 19-year-old ಬಾಯ್. ಅವರ ತಂದೆ ರಿಟೈರ್ ಆಗಿದ್ದಾರೆ, ಪೆನ್ಷನ್ ಡ್ರಾ ಮಾಡ್ತಾ ಇದ್ದಾರೆ, ಅದು ತುಂಬಾ ಕಡಿಮೆ ಇದೆ. ಒಂದು ಫ್ಯಾಮಿಲಿ ರನ್ ಮಾಡಬೇಕಲ್ಲ, ಬರೀ ಪೆನ್ಷನ್ ಇನ್ಕಮ್ ಇಂದಾನೆ. ಆ್ಯಂಡ್ ಅವರ ಸಿಸ್ಟರ್ ಅಥವಾ ಬ್ರದರ್, ಅವ್ರ ಸಿಬ್ಲಿಂಗ್ ಬೇರೆ ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರು ಯಾವುದೇ ಕೋಚಿಂಗ್ ಇಲ್ಲದೆ ಫೌಂಡೇಶನ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ದಾರೆ. ಈಗ ಇಂಟರ್ಮೀಡಿಯೇಟ್ಗೆ ಕೂಡ ಪ್ರಿಪೇರ್ ಮಾಡ್ತಿದ್ದಾರೆ. ಸೆಪ್ಟೆಂಬರ್ 2025 ಅಲ್ಲಿ ಅವರ ನೆಕ್ಸ್ಟ್ ಅಟೆಂಪ್ಟ್ ಇದೆ. ಸೊ ಅವರು ಕೂಡ ಇದನ್ನೇ ಕೇಳಿದ್ದು, ಕೋಚಿಂಗ್ ಹೋಗ್ಲೇಬೇಕಾ, ಕೋಚಿಂಗ್ ಹೋಗದೆ ಕೂಡ ಪ್ರಿಪೇರ್ ಮಾಡ್ಬೋದಾ ಅಂತ. ನೋಡಿ, ಇವ್ರಿಗೆ ಈಸ್ ಸ್ಟಿಲ್ 19-year-old ಬಾಯ್, ಇವ್ರಿಗೆ ಸಾಕಷ್ಟು ಟೈಮ್ ಇದೆ. ಈವನ್ ಒಂದು 6 months ಕೋಚಿಂಗ್ ಹೋಗಿ ಕೂಡ ಅದಾದ್ಮೇಲೆ ಕೂಡ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು ಇವರು, ಒಂದಷ್ಟು ಟೈಮ್ ಇದೆ. ಆ್ಯಂಡ್ ರಾಯಚೂರಲ್ಲಿರೋದು ಹುಡುಗ ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿ ಬೆಂಗಳೂರಲ್ಲಿ ಒಂದು PG ಮಾಡಿಕೊಂಡು ಇಲ್ಲಿ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆಲ್ಲ ದುಡ್ಡು ಕಟ್ಟಿ ಮಾಡೋದು. ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇದ್ರೆ ಓಕೆ, ಅಷ್ಟು ಮನೆಯಲ್ಲಿ ದುಡ್ಡನ್ನ ಅಂದ್ರೆ ಫೀಸ್ಗಳನ್ನೆಲ್ಲ ಕಟ್ಟೋಷ್ಟು ಅಫೋರ್ಡ್ ಮಾಡೋ ಫೆಸಿಲಿಟಿ ಇದ್ರೆ ಅವ್ರು ಬೆಂಗಳೂರು ಬಂದು ಆರಾಮಾಗಿ ಪ್ರಿಪೇರ್ ಆಗ್ಬೋದು. ಈಗೆಲ್ಲ ಇನ್ನೂ ಅಡ್ವಾನ್ಸ್ಡ್ ಫೆಸಿಲಿಟೀಸ್ ಇದೆ. ನೀವು ಆನ್ಲೈನಲ್ಲೇ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ಬೋದು, ಅಥವಾ ಪೆನ್ ಡ್ರೈವ್ ಕ್ಲಾಸ್ಗಳೆಲ್ಲ ಬರುತ್ತೆ, ಫೇಸ್ ಟು ಫೇಸ್ ಕ್ಲಾಸ್ಗಳನ್ನ ಕೂಡ ಅಟೆಂಡ್ ಮಾಡ್ಬೋದು. ಹಾಗೆ ನನಗೆ ಇನ್ನೊಂದು ಕಾಲ್ ಬಂದಿದ್ದು ಶಿವಮೊಗ್ಗದಿಂದ, ಭೂಮಿಕಾ ಅಂತ. ಸೊ ಆ ಹೆಣ್ಮಗು ಎಷ್ಟು ಚೆನ್ನಾಗಿ ಮಾತಾಡ್ತಿತ್ತು ಅಂತಂದ್ರೆ, ಇವಾಗ ತಾನೇ BCom ಕ್ಲಿಯರ್ ಮಾಡಿದ್ದಾರೆ, 21-22 ಓಲ್ಡ್ ಇದ್ದಾರೆ. ಅಣ್ಣ, ನಾನು ಮೆಡಿಟೇಷನ್ ಕೂಡ ಮಾಡ್ತಾ ಇದ್ದೀನಿ ಈಗ, ಒಂದು ಅಟೆನ್ಷನ್ ತಗೊಳಕ್ಕೆ, ಅಟೆಂಟಿವ್ ಆಗಿ ಓದಕ್ಕೆ ಅಂತ. ಎಷ್ಟೊಂದು ಆಸೆ ಇದೆ, ಡೆಡಿಕೇಶನ್ ಇದೆ. ಆದ್ರೆ ಅಲ್ಲಿಂದ ಅವರು ಅಗೇನ್ ಬೆಂಗಳೂರಿಗೆ ಬಂದು ಇಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಕೋಚಿಂಗ್ ತಗೊಂಡು ಅದಕ್ಕೆ 6 months 1 year ಟೈಮ್ ಸ್ಪೆಂಡ್ ಮಾಡಿ, ಅದಾದ್ಮೇಲೆ ಕೂಡ ಇವ್ರಿಗೆ ಸೆಲ್ಫ್ ಪ್ರಿಪೇರ್ ಆಗೋದು ತುಂಬಾ ಇಂಪಾರ್ಟೆಂಟ್ ಇರುತ್ತಲ್ವಾ. ಕೋಚಿಂಗ್ ಕ್ಲಾಸಲ್ಲಿ ಹೋಗಿ ಕೂತ್ಕೊಂಡು ಕೇಳಿದ್ದ ಅಷ್ಟಕ್ಕೆ ಸೀದಾ ಹೋಗಿ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಸೆಲ್ಫ್ ಪ್ರಿಪ್ರೇಷನ್ಸ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ನಾವು ಇಫ್ ಶಿ ಈಸ್ 21 or 22 ಓಲ್ಡ್, 1 year ಅವರು ಕೋಚಿಂಗ್ಗೆ ಕೊಟ್ರೆ 23 ಆಗೋಗ್ಬಿಡತ್ತೆ. ಅದಾದ್ಮೇಲೆ ಎಕ್ಸಾಮ್ ಬರಿಬೇಕಲ್ಲ, ಸೆಲ್ಫ್ ಪ್ರಿಪೇರ್ ಮಾಡಿ, ಅದಕ್ಕೆ 1 ವರ್ಷ ಅಂತ ತಗೊಂಡ್ರೆ 24 years ಆಗ್ಬಿಡುತ್ತೆ. ಅದಾದ್ಮೇಲೆ ಆರ್ಟಿಕಲ್ಶಿಪ್ ಬೇರೆ ಮಾಡಬೇಕು 2 ವರ್ಷ, ಇವಾಗ ಹೊಸ ಪಾಲಿಸಿ ಇರೋದ್ರಿಂದ. ಸೊ 2 ವರ್ಷ ಆದ್ರೆ ಎಷ್ಟಾಯ್ತು, 26 years ಆಗ್ಬಿಡತ್ತೆ. ಅದಾದ್ಮೇಲೆ ಮತ್ತೆ ಫೈನಲ್ಸ್ ಬರುತ್ತೆ. ಫೈನಲ್ಸ್ ಪ್ರಿಪೇರ್ ಆಗಿ ಮತ್ತೆ ಫೈನಲ್ ಎಕ್ಸಾಮ್ ಬರೆದು ಏನಿಲ್ಲ ಅಂದ್ರೂ 27 or 28 ಆಗ್ಬಿಡುತ್ತೆ. ಎಲ್ಲ ಒಂದೊಂದೇ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿದ್ರೆ. ಇನ್ ಕೇಸ್ ಆಗಿಲ್ಲ ಅನ್ಕೊಳ್ಳಿ, ಎಷ್ಟು ವರ್ಷ ಸ್ಟ್ರೆಚ್ ಆಗ್ಬೋದು ಅಲ್ವಾ. ಸೊ ಯಾವುದೇ ಪ್ರೊಫೆಷನಲ್ ಕೋರ್ಸ್ ಆಗಲಿ, ನಮ್ದು CA ಒಂದೇ ಅಂತಲ್ಲ, ಎಕ್ಸಾಮ್ ಕ್ಲಿಯರ್ ಮಾಡಿದ್ಮೇಲೆ ಒಂದು ಸೆಟಲ್ ಆಗಕ್ಕೆ, ಒಂದು ಪ್ರಾಕ್ಟೀಸ್ ಇರ್ಬೋದು, ಕಾರ್ಪೊರೇಟ್ ಸೆಕ್ಟರ್ ಇರ್ಬೋದು, ಸೆಟಲ್ ಆಗಕ್ಕೆ ಕನಿಷ್ಠ ಪಕ್ಷ ಒಂದು 4 to 5 ವರ್ಷ ಆದ್ರೂ ಬೇಕಾಗತ್ತೆ. ಇಲ್ಲ ತುಂಬಾ ಎಫರ್ಟ್ ಆಗ್ತಾ ಇದ್ದಾರೆ ಅಂತ ಅಂದ್ರೆ ಇನ್ನೂ ಸ್ವಲ್ಪ 2-3 ವರ್ಷ ಆದ್ರೂ ಬೇಕಾಗತ್ತೆ ಒಂದು ಸೆಟಲ್ ಆಗಿ ಒಂದು ಹ್ಯಾಂಡ್ಸಮ್ ರೆವಿನ್ಯೂನ ಜನರೇಟ್ ಮಾಡಕ್ಕೆ ಅಥವಾ ಇನ್ಕಮ್ ಅನ್ನ ಅರ್ನ್ ಮಾಡಕ್ಕೆ. ಸೊ ಇವರು ಈ ತರ ಒಂದು ರೂರಲ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರುವಂತ ಹೆಣ್ಮಗಳು ಈ ತರ 28 ವರ್ಷ, 29 ವರ್ಷ, 30 ವರ್ಷ ಬರೀ ಸ್ಟಡೀಸ್ಗೆ ಅಂತಾನೆ ಡೆಡಿಕೇಟ್ ಮಾಡಿದ್ರೆ ಕಷ್ಟ ಆಗತ್ತೆ. ಮುಂದೆ ಅವ್ರು ಮದ್ವೆ ಆಗ್ಬೇಕು, ಅವರು ಕೆರಿಯರ್ ಅಲ್ಲಿ ಸೆಟಲ್ ಆಗ್ಬೇಕು, ಪ್ರಾಕ್ಟೀಸ್ ಇದ್ರೆ ಪ್ರಾಕ್ಟೀಸ್ ಅಥವಾ ಜಾಬ್ ಇದ್ರೆ ಜಾಬ್. ಸೊ ಇದೆಲ್ಲ ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಮಾಡ್ಕೊಂಡ್ರೆ ಒಳ್ಳೇದು. ಸೊ ಈಗ ಭೂಮಿಕಾ ಅವ್ರ ಕೇಸಲ್ಲಿ ಅವರು ಕೋಚಿಂಗ್ ತಗೊಂಡ್ರೆ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ. ಆ ಟೈಮ್ನ ಅವರು ಸೆಲ್ಫ್ ಪ್ರಿಪ್ರೇಷನ್ಸ್ ಅಲ್ಲೇ ಯುಟಿಲೈಸ್ ಮಾಡ್ಕೊಂಡ್ರೆ ಸ್ವಲ್ಪ ಟೈಮ್ ರಿಸರ್ವ್ ಮಾಡ್ಬೋದು. ನಾನು ಅದೇ ಮಾಡಿದ್ದು, ವಿತೌಟ್ ಕೋಚಿಂಗ್ ನಾನೇ ಸೆಲ್ಫ್ ಪ್ರಿಪ್ರೇಷನ್ ಮಾಡ್ಕೊಂಡೆ, ನನಗೆ ಬಹಳಷ್ಟು ಟೈಮ್ ಸೇವ್ ಆಯಿತು. ಆ್ಯಂಡ್ ನೀವು ಇನ್ಸ್ಟಿಟ್ಯೂಟ್ ಮೆಟೀರಿಯಲ್ ನೋಡಿ, ಈಸಿ ಸಿಂಪಲ್ ಇಂಗ್ಲೀಷಲ್ಲೇ ಎಲ್ಲ ಕೊಟ್ಟಿದ್ದಾರೆ ನೋಟ್ಸ್ ಎಲ್ಲ. ನೀವು ಇನ್ಕಮ್ ಟ್ಯಾಕ್ಸ್ ರೆಫರ್ ಮಾಡ್ತೀವಿ ಅಂದರೆ ಚೆನ್ನಾಗಿ ಅರ್ಥ ಆಗುತ್ತೆ ಓದ್ತಾ ಇದ್ರೆ. ನೀವು ಮಾಡಬೇಕಾಗಿರೋದು ಇಷ್ಟೇ ಕೆಲಸ, ಬುಕ್ಸ್ ತಗೊಳ್ಳಿ, ಪೇಜ್ನ ಫ್ಲಿಪ್ ಮಾಡ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಬೇಕು. ಅವಾಗ ಎಲ್ಲಾನು ತಾನಾಗೆ ಈಸಿ ಆಗಿಬಿಡತ್ತೆ. ಕೆಲವೊಂದು ಟಾಪಿಕ್ಸ್ ಅರ್ಥ ಮಾಡ್ಕೊಳ್ಳೋಣ, ಪ್ರಾಕ್ಟಿಕಲ್ಸ್ ಇತ್ತು ಅಂತಂದರೆ ಕೆಲವೊಬ್ಬರಿಗೆ ಅರ್ಥ ಆಗಲ್ಲ ಇನ್ಸ್ಟಿಟ್ಯೂಟ್ ಮೆಟೀರಿಯಲ್ ಇಂದ. ಸೊ ಅವರೆಲ್ಲ ನೀವು ಈಗೆಲ್ಲ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎರಾ ಎಷ್ಟು ಈಸಿ ಆಗಿದೆ, ಎಲ್ಲ ಫಿಂಗರ್ ಟಿಪ್ಪಲ್ಲೇ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಯೂಟ್ಯೂಬ್ಗೆ ಹೋದರೆ ನಿಮಗೆ ಹಲವಾರು ವಿಡಿಯೋಗಳು ಸಿಗುತ್ತೆ ಫ್ರೀ ಆಫ್ ಕಾಸ್ಟಲ್ಲಿ. ಆ ವಿಡಿಯೋಗಳ ನೋಡಿ ಕೂಡ ಕೆಲವೊಂದು ಯಾವುದು ನಿಮಗೆ ಡಿಫಿಕಲ್ಟ್ ಅನಿಸುತ್ತೆ ಆ ಕಾನ್ಸೆಪ್ಟ್ಗಳನ್ನ ಮಾತ್ರ ನೀವು ತಗೊಂಡು ಆ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿಕೊಂಡು ನೀವು ಟೈಮ್ ಸೇವ್ ಮಾಡ್ಬೋದು. ಹಾಗೆ ಇನ್ನು ಒಂದು ಕಾಲ್ ಬಂದಿತ್ತು ನನಗೆ ಶಿರ್ಸಿ, ಉತ್ತರ ಕನ್ನಡದಿಂದ. ತಂದೆ ಬಂದು ಜೇನು ಕೃಷಿ ಮಾಡ್ತಾ ಇದ್ದಾರೆ. ಹಾಗೆ ಡಿಗ್ರಿ ಆಗಿದೆ ಹುಡುಗಂಗೆ. ಅವ್ರಿಗೂ ಕೂಡ CA ಆಗಬೇಕು ಅಂತ ಬಹಳ ಆಸೆ ಕನಸುಗಳಿದೆ. ಆದರೆ ಹಲವಾರು ಕಾರಣಗಳಿಂದ ಬೆಂಗಳೂರಿಗೆ ಶಿಫ್ಟ್ ಆಗೋದು, ಕೋಚಿಂಗ್ ತಗೊಳ್ಳೋದು ಆಗ್ತಿಲ್ಲ. ಸೊ ಆ್ಯಂಡ್ ಯಾವ ಥರ ಇದೆ ಅಂತಂದರೆ ಅವ್ರಿಗೆ ನನ್ಗೊಂದ್ಸತಿ ಕಾಲ್ ಮಾಡಿದ್ರೆ ನಾನು ರಿಟರ್ನ್ ಕಾಲ್ ಮಾಡ್ತೀನಿ ಅಂದರೆ ಕಾಲ್ ಕೂಡ ಹೋಗ್ತಾ ಇಲ್ಲ ಅವ್ರಿಗೆ. ನೆಟ್ವರ್ಕೇ ಇಲ್ಲದೆ ಇರೋವಂಥ ಲೊಕೇಶನಲ್ಲಿ ಇರೋವಂಥ ಒಂದು ಹುಡುಗ. ಸೊ ಅವ್ರೇನೋ ನನಗೆ ಮತ್ತೆ ಕಾಲ್ ಮಾಡಬೇಕಂದ್ರೆ ನಾನು ಮೆಸೇಜ್ ಮಾಡಿ, ಸರ್ ನೆಟ್ವರ್ಕ್ ಇರೋವಂಥ ಕಡೆ ಬರ್ತಾ ಇದ್ದೀನಿ, ಪ್ಲೀಸ್ ನನಗೆ ಗೈಡ್ ಮಾಡಿ ಅಂತ ಕಾಲ್ ಮಾಡಿ ಮಾತಾಡ್ತಿರೋ ಅಂಥ ಹುಡುಗ. ಸೊ ಇದೆಲ್ಲ ನೋಡಿದಾಗ ನನಗೆ ಬಹಳ ಸ್ಫೂರ್ತಿ ಬರುತ್ತೆ, ನನಗೆ ಪರ್ಸ್ನಲ್ ಆಗಿ ನಾನು ವಿಡಿಯೋ ಮಾಡೋದಕ್ಕೆ. ಆ್ಯಂಡ್ ನನ್ನಿಂದ ಒಂದಷ್ಟು ಸ್ಟೂಡೆಂಟ್ಸ್ಗೆ ಒಂದು ಮೋಟಿವೇಶನ್ ಸಿಗುತ್ತೆ, ಇನ್ಸ್ಪೈರ್ ಆಗುತ್ತೆ ಅಂತಂದರೆ ಖಂಡಿತ ನಾನು ಟೈಮ್ ಫ್ರೀ ಮಾಡಿಕೊಂಡು ಮುಂದೆ ಒಳ್ಳೆ ವಿಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ಹಾಗೆ ನಾನು ಕೆಲವೊಬ್ರು ಪೇರೆಂಟ್ಸ್ಗಳನ್ನು ನೋಡಿರೋದು, ರಿಲೇಟಿವ್ಸಲ್ಲೇ ಆಗಲಿ ಅಥವಾ ಗೊತ್ತಿರೋರು, ಅವರೇ ಒಂದು ಅಭಿಪ್ರಾಯದಲ್ಲಿ ಇರ್ತಾರೆ, ಈಗೆಲ್ಲ ಓದಿರೋರೇ ಜೀವನ ಮಾಡಬೇಕಾ, ನಾವೆಲ್ಲ ಓದ್ದೇನೆ ಜೀವನ ಮಾಡ್ಬೋದು, ಓದಿರೋರು ಮಾತ್ರನೇ ಜೀವನ ಮಾಡ್ತಾರೆ, ಈ ಥರ ಎಲ್ಲ ತಪ್ಪು ಕಲ್ಪನೆಗಳಿರುತ್ತೆ. ಅದನ್ನೇ ಅವರ ನೆಕ್ಸ್ಟ್ ಜನ್ರೇಷನ್ಗೂ ಪಾಸ್ ಆನ್ ಮಾಡಿಬಿಡ್ತಾರೆ. ನೋಡಿ, ಇವತ್ತು ನಾನು ನಿಮ್ಮ ಮುಂದೆ ಕುತ್ಕೊಂಡು ಈ ವಿಡಿಯೋ ಮಾಡಿಕೊಂಡು ಇಷ್ಟು ಕಾನ್ಫಿಡೆನ್ಸಿಂದ ಮಾತಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ನನ್ನ ಎಜುಕೇಷನ್ ಮಾತ್ರನೇ ಕಾರಣ. ಇವತ್ತು ನನಗೆ CA ಕ್ವಾಲಿಫಿಕೇಷನ್ ಇಲ್ಲ ಅಂತಂದರೆ ನಿಮ್ಮ ಇಷ್ಟು ಜನಗಳ ಜೊತೆಲಿ ಇಂಟ್ರಾಕ್ಟ್ ಮಾಡೋಕ್ಕೆ ನನಗೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ಎಜುಕೇಷನ್ ಒಂದು ನೆಕ್ಸ್ಟ್ ಲೆವೆಲ್ಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಆ್ಯಂಡ್ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೋದು, ಒಂದು ಧೈರ್ಯ ಕೊಡುತ್ತೆ. ನಾನು ಇವತ್ತು ನಮ್ಮ ದೇಶ ಅಲ್ಲ, ಬೇರೆ ಕಂಟ್ರಿ ಯಾವುದೇ ಮೂಲೆಯಲ್ಲಿ ಹೋಗ್ಲಿ ನನ್ನನ್ನು ನಾನು ಉಟ್ಸ್ಕೊಳ್ತೀನಿ ಅನ್ನೋಷ್ಟು ಧೈರ್ಯ ಇದೆ. ನಮ್ಮ ಪೇರೆಂಟ್ಸ್ ಮಾಡದೇ ಇರೋ ಆಸ್ತಿಗಳು ಯಾವುದು ಬೇಡ, ನಾನೇ ಸ್ವಂತ ನಾನು ದುಡ್ಕೋತೀನಿ, ನನ್ನ ಕಾಲ ಮೇಲೆ ನಿಂತ್ಕೊತೀನಿ ಅನ್ನೋಷ್ಟು ಸ್ಥೈರ್ಯ ಇದೆ. ಸೊ ಹಂಗಾಗಿ ಆ ಥರ ಮೈಂಡ್ ಸೆಟ್ ಇಟ್ಕೊಂಡಿರೋಂಥ ಪೇರೆಂಟ್ಸ್ ಮಕ್ಕಳುಗಳ ನಡುವೆ ಈ ಥರ ಎಲ್ಲೋ ಒಂದು ರಿಮೋಟ್ ಲೊಕೇಶನಲ್ಲಿ ಇರುವಂಥ ವಿದ್ಯಾರ್ಥಿಗಳು, ಮಕ್ಕಳು ಕಾಲ್ ಮಾಡಿ ನಾನು ಓದಬೇಕು ಅಂತಿದ್ದೀನಿ, ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ನನಗೆ ಓದಕ್ಕೆ ಆಸೆ ಇದೆ ಅಂತಾರಲ್ಲ, ಕೇಳೋಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಭೂಮಿಕಾ ಅವರೇ, ಖಂಡಿತ ನೀವು CA ಆಗೇ ಆಗ್ತೀರಾ. ಸ್ವಲ್ಪ ಟೈಮ್ ಎಫರ್ಟ್ ಹಾಕಿ ಓದಿ. ಆ್ಯಂಡ್ ನೀವು ಗ್ಯಾರಂಟಿ, ನಾನು ಹೇಳ್ತೀನಿ, ನೀವು ಒಂದಿನ CA ಆಗಿ ನನಗೆ ಸ್ವೀಟ್ ತಂದು ಕೊಡ್ತೀರಾ, ಓಕೆನಾ? ಅಷ್ಟು ಡೆಡಿಕೇಟೆಡ್ ಆಗಿ ಎಲ್ಲ ಸ್ಟೂಡೆಂಟ್ಗಳು ಓದಿ, ಖಂಡಿತವಾಗಿ ಆಗುತ್ತೆ. ಆ್ಯಂಡ್ ಕೋಚಿಂಗ್ ಬೇಕೇ ಬೇಕು ಅನ್ನೋದು ನಾಟ್ ಸೋ ನೆಸೆಸರಿ. ಹಂಗಂತ ನಾನು ಕೋಚಿಂಗ್ಗೆ ಅಗೇನೆಸ್ಟ್ ಆಗಿ ಹೋಗ್ತಾ ಇದ್ದೀನಿ ಅಂತಲ್ಲ. ನಿಮ್ಮ ಸಾಮರ್ಥ್ಯದ ಮೇಲೆ ನೀವೇ ಡಿಸೈಡ್ ಮಾಡ್ಕೋಬೇಕು. ಕೋಚಿಂಗ್ ಬೇಕು ಅಂತಂದರೆ ಧಾರಾಳವಾಗಿ ಹೋಗಿ ಕೋಚಿಂಗನ್ನು ತಗೊಳ್ಬೋದು, ಅಥವಾ ಕೋಚಿಂಗ್ ಬೇಡ ಅಂತಂದರೆ ನೀವೇ ಸೆಲ್ಫ್ ಸ್ಟಡಿ ಮುಖಾಂತರ ಕೂಡ ಎಕ್ಸಾಮ್ನ ಪ್ರಿಪೇರ್ ಮಾಡಿ ಬರಿಬೋದು. ಒಂದು ಅಟೆಂಪ್ಟ್ ಕ್ಲಿಯರ್ ಆಗದೆ ಇರ್ಬೋದು. ಆವಾಗ ನೀವೇನು ಮಾಡಬೇಕು, ನನ್ನ ಕೈಲಿ ಆಗೋದೇ ಇಲ್ಲ ಎಕ್ಸಾಮ್ ಅಂತ ಕೋರ್ಸ್ ಕ್ವಿಟ್ ಮಾಡೋದಲ್ಲ. ನೀವು ನಿಮ್ಮ ಸ್ಟ್ರೆಂತ್ ವೀಕ್ನೆಸ್ನ ಅನಲೈಸ್ ಮಾಡಬೇಕು. ಏನು ಮಿಸ್ಟೇಕ್ ಮಾಡಿದ್ದೆ, ನಂದು ಏನು ತಪ್ಪುಗಳಿದೆ, ಅದನ್ನು ನೆಕ್ಸ್ಟ್ ಅಟೆಂಪ್ಟಲ್ಲಿ ಕರೆಕ್ಟ್ ಮಾಡಬೇಕು. ಈಗ ನನಗೂ ಎಷ್ಟೊಂದು ಜನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ, ನಾನು 2 ಅಟೆಂಪ್ಟ್ ಕೊಟ್ಟೆ, 3 ಅಟೆಂಪ್ಟ್ ಕೊಟ್ಟೆ, ಕ್ಲಿಯರ್ ಆಗಿಲ್ಲ. ಆ್ಯಂಡ್ ಕೆಲವೊಬ್ರು ಹೇಳಿದ್ರು ನನಗೂ ಕೂಡ, ನೀವು 2.5 ಮಂತಲ್ಲಿ ಇದು ಸಾಧ್ಯನಾ, ಇಸ್ ಇಟ್ ಪಾಸಿಬಲ್ ನೀವು ಓದಿ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಅಂತ. ನಾನು ಈ ಎಲ್ಲರಿಗೂ ಒಂದೇ ಕ್ವಶನ್ ಕೇಳ್ತೀನಿ. ಈ ಕ್ವಶನ್ನ ನೀವು ನನಗೆ ಕೇಳೋದ್ರ ಬದಲು ನಿಮಗೆ ನೀವೇ ಕೇಳ್ಕೊಳ್ಳಿ. ನಾವು ಏನೇನು ತಪ್ಪು ಮಾಡಿದ್ದೀವಿ, ಯಾಕೆ ನಾವು ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕಾಗಿಲ್ಲ, ಈವನ್ ನಮಗೆ 6 ಮಂತ್ಸ್ ಟೈಮ್ ಇದ್ದರೂ ಯಾಕೆ ನಾವು ಕ್ಲಿಯರ್ ಮಾಡೋಕ್ಕಾಗಿಲ್ಲ ಅಂತ. ನಾನು ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಅಡ್ವೈಸ್ ಕೊಡ್ತೀನಿ. ನೀವು ಈಗಲಿಂದಾನೇ ಒಂದು ಡೈರಿ ಬರೆಯುವಂಥ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಎಷ್ಟೊತ್ತಿಗೆ ಎದ್ದೇಳ್ತೀರಾ ಟೈಮ್ ನೋಟ್ ಮಾಡಿ ಡೈರಿಯಲ್ಲಿ. ಹಾಗೆ ಅದಾದಮೇಲೆ ಎಷ್ಟು ಬ್ರೇಕ್ ಟೈಮ್ಗಳನ್ನ ತೊಗೊಳ್ತೀರಾ, ತಿಂಡಿ ತಿನ್ನೋಕ್ಕೆ ಎಷ್ಟು ಟೈಮ್ ತೊಗೊಳ್ತೀರಾ, ಮೊಬೈಲ್ ತೊಗೊಂಡ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಎಷ್ಟು ವೇಸ್ಟ್ ಮಾಡ್ತೀರಾ. ಹಾಗಂತ ನಾನು ವಿಡಿಯೋ ನೋಡದೆ ಇರಬೇಡಿ. ಈ ಥರ ಎಜುಕೇಷನ್ ಇರುವಂಥ ವಿಡಿಯೋಗಳು, ಇನ್ಸ್ಪೈರ್ ಆಗುವಂಥ ಮೋಟಿವೇಶನ್ ವಿಡಿಯೋಗಳನ್ನು ನೋಡಿ. ಟೈಮ್ ವೇಸ್ಟ್ ಮಾಡುವಂಥ ವಿಡಿಯೋಗಳನ್ನು ಅಥವಾ ಸೋಷಿಯಲ್ ಮೀಡಿಯಾಗಳನ್ನು ಅವಾಯ್ಡ್ ಮಾಡಿ. ಹಾಗೆ ನೀವು ಈ ಥರ ಅನ್ಪ್ರೊಡಕ್ಟಿವ್ ಆಗಿ ಎಷ್ಟು ಅವರ್ಸ್ ನೀವು ವೇಸ್ಟ್ ಮಾಡ್ತಾ ಇದ್ದೀರಾ ಎಲ್ಲ ನೀವು ಟ್ರ್ಯಾಕಲ್ಲಿ ಇಟ್ಟರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನಿಮಗೆ ರಿಯಲೈಸ್ ಆಗುತ್ತೆ ಎಷ್ಟು ಅವರ್ ನೀವು ಓದ್ತಾ ಇದ್ದೀರಾ, ಎಷ್ಟು ಅವರ್ ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಆ ವೇಸ್ಟ್ ಆಗ್ತಿರೋ ಟೈಮ್ನೆಲ್ಲ ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ಒಳ್ಳೆ ಚಾನ್ಸ್ ಇದೆ ನಿಮಗೆ. ನೀವು ಕೂಡ ಎಕ್ಸಾಮ್ ಒಂದೇ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡೋಕ್ಕೆ. ಸೊ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ, ನಿಮಗೂ ಕೂಡ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಇದೆ. ಹಾಗೆ
ಕರ್ನಾಟಕದಿಂದ ಕನ್ನಡದವರು ಸಿ ಎಗಳು ಜಾಸ್ತಿ ಬರಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ಬೇರೆ ಬೇರೆ ಸ್ಟೇಟ್ಗಳಿಂದ, ನಾರ್ತಿಂದ ಇರ್ಬೋದು, ಆಂಧ್ರದಿಂದ ಇರ್ಬೋದು, ಮೆಜಾರಿಟಿ ನಾನು ನೋಡೋದು, ನಾನು ಈವನ್ ಸ್ಮಾಲ್ ಫರ್ಮಲ್ಲೂ ವರ್ಕ್ ಮಾಡಿರೋ ಅನುಭವ ಇದೆ, ಮಿಡ್ ಸೈಜ್ ಫರ್ಮಲ್ಲೂ ಕೂಡ ವರ್ಕ್ ಮಾಡಿರೋ ಅನುಭವ ಇದೆ. ಅಲ್ಲೆಲ್ಲ ನೋಡಿದಾಗ ಬಹಳಷ್ಟು ಜನ ಬೇರೆ ಬೇರೆ ಸ್ಟೇಟ್ಗಳಿಂದ, ಅದು ಬೆಂಗಳೂರಿಗೆ ಬಂದು ಆರ್ಟಿಕಲ್ಸ್ ಮಾಡ್ತಾ ಇರ್ತಾರೆ. ನಮ್ಮ ಕರ್ನಾಟಕದಿಂದ ಬರೋವಂಥವ್ರ ಸ್ಟೂಡೆಂಟ್ಸ್ಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಸೊ ಹೆಚ್ಚು ಜನ ಕರ್ನಾಟಕದಿಂದ ಕೋರ್ಸ್ ತಗೊಳ್ಳಿ, ಬಹಳಷ್ಟು ಕನ್ನಡಿಗರು ಸಿ ಎ ಆಗಲಿ ಅಂತ ನಾನು ಪರ್ಸ್ನಲ್ ಆಗಿ ವಿಶ್ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಕನ್ನಡ, ನಮ್ಮ ಕರ್ನಾಟಕ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.